ಇಬ್ರು ಒಂದೇ ರೂಪದಲ್ಲಿದ್ದಾರೆ. ಇದರಲ್ಲಿ ಅಮೃತ ಯಾರು, ಬೇರೆಯವ್ರು ಯಾರು? ಹೋಗ್ಬೇಕಾದ್ರೆ ಅರ್ಜುನ್ ಅಮೃತ ಇಬ್ರು ಒಟ್ಟಿಗೆ ಹೋದ್ರು. ಆದ್ರೆ ಅರ್ಜುನ್ ಒಬ್ಬನೇ ಬಂದ, ಅಮೃತ ಒಬ್ಳೆ ಒಂಟಿಯಾಗಿ ಎಲ್ಗೋದ್ಲು. ಆದ್ರೆ ನಮ್ಮ ಮನೆಯವ್ರ ವಿರುದ್ಧವಾಗಿ ಅವಳು ಏನ್ ಮಾಡಕ್ ಹೊರಟಿದ್ದಾಳೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಒಂದ್ ವೇಳೆ ಆ ನಾಗಿನೇ ಅರ್ಜುನ್ ರೂಪದಲ್ಲಿ ನಮ್ಮ ಮನೆಗೆ ಬಂದಿರ್ಬೋದಾ? ಇಲ್ಲ, ಅರ್ಜುನ್ ರೂಪದಲ್ಲಿ ಅಮೃತ ನುಡಿಕೊಂಡು ಅವಳೇ ಯಾಕೆ ನಮ್ಮ ಮನೆಗೆ ಬರ್ತಾಳೆ? ವಿಷ್ಣುನ ಈ ನಾಗಿನಿ ಬಂಧನದಲ್ಲಿಟ್ಕೊಂಡು ಅವಳೇ ಈ ನಾಟಕ ಆಡ್ತಿದ್ದಾಳ. ಒಂದು ಅರ್ಥ ಆಗ್ತಿಲ್ವಲ್ಲ. ಇದ್ರ ಬಗ್ಗೆ ನಾನು ಗುರುಗಳ ಹತ್ರ ಸಹಾಯ ಕೇಳಬೇಕು. ಇಲ್ಲಾಂದ್ರೆ ನನ್ನ ಸಂದೇಹ ನಿವಾರಣೆ ಆಗೋದೇ ಇಲ್ಲ. ಹಾಗೆ ನಮ್ಮ ಮನೆಯವ್ರಿಗೆ ತೊಂದರೆ ಆಗೋದನ್ನ ನಾನು ಹೇಗಾದರೂ ಮಾಡಿ ತಡೀಲೇಬೇಕು. ಯಾಕೆ ಮಿಂಚಿನಂಗೆ ಬಂದು ಸಿಡಿಲ್ ಬಡ್ದೋರ್ ತರ ನಿಂತಿದ್ಯಾ? ಏನಾಯ್ತು? ನೀನು 7 ಕೆರೆ ನೀರು ಕುಡಿದ್ರೂ ಸಹ ನಮ್ಮಿಬ್ರಲ್ಲಿ ಯಾರು ಅಮೃತ ಅನ್ನೋದನ್ನ ಕಂಡುಹಿಡಿಯೋದಕ್ಕೆ ಸಾಧ್ಯನೇ ಇಲ್ಲ. ಏಕಶ್ಚಿತ್ ನಿಮ್ಮಂತ ಹುಳುಗಳನ್ನ ಕಂಡುಹಿಡಿಯೋದಕ್ಕೆ 7 ಕೆರೆ ನೀರು ಬೇಕಾಗಿಲ್ಲ. ಒಂದೇ ಒಂದು ಬೊಕ್ಸೆ ನೀರು ಸಾಕು. ಅದು ನಿನ್ನ ಮೂರ್ಖತನ. ಮೂರ್ಖತನ ನಂದಲ್ಲ, ನಿಮ್ದು. ಅಂದ್ರೆ ನಿಮ್ಮಿಬ್ಬರಲ್ಲಿ ಯಾರೋ ಒಬ್ರು ಅಮೃತ ಅನ್ನೋದು ನಿಜ. ನನಗೆ ಬೇಕಾಗಿರೋದು ಅಮೃತನ ಸಾಯಿಸೋದು ಮಾತ್ರ. ಜೊತೆಗೆ ಇನ್ನೊಂದು ಜೀವ ಹೋದ್ರು ನನ್ನ ಮನ್ಸು ಕರ್ಗೋದಾಗ್ಲಿ ಮರ್ಗೋದಾಗ್ಲಿ ಮಾಡಲ್ಲ. ಈಗ ನೀವಿಬ್ರು ನನ್ನ ಪ್ರಯೋಗದಿಂದ ತಪ್ಪಿಸ್ಕೊಳ್ಳಿ ನೋಡೋಣ. ಓಡ್ತೀರಾ? ಎಲ್ಲಿಗೆ ಓಡ್ತೀರಾ? ಇವತ್ತು ನಿಮ್ಮಿಬ್ರು ಕತೆನೂ ಮುಗಿಸ್ತೀನಿ.
ಮಾಡಿ ದರ್ಶನ ಕೊಡಿ. ಹೇಳು ದಮಯಂತಿ. ಆಪತ್ಕಾಲದಲ್ಲಿ ಆದವನೇ ಬಂಧು ಅನ್ನೋ ಹಾಗೆ ನನ್ನ ನೀನು ಅನಿವಾರ್ಯ ಸಂದರ್ಭದಲ್ಲಿ ಮಾತ್ರನೇ ನೆನೆಯೋದು. ಇದರಲ್ಲಿ ನಂದು ಯಾವ ತಪ್ಪು ಇಲ್ಲ ಗುರುಗಳೇ. ಈ ಮನುಷ್ಯರ ಮಧ್ಯೆ ಇದ್ದು ಅವರಂತೆ ನಾನು ಚಿಂತಿಸ್ತಾ ಇದ್ದೀನಿ ಅಷ್ಟೇ. ಈಗ ನನ್ನ ನೆನೆದ ಕಾರಣವೇನು? ಗುರುಗಳೇ, ನಮ್ಮ ಮನೇಲಿ ಏನೆಲ್ಲ ನಡೀತಾ ಇದೆ ಅಂತ ತಮಗೆ ಗೊತ್ತಿದೆ ಅಲ್ವಾ? ಇಲ್ಲಿ ಯಾರೂ ಕಾಲಕ್ಕೆ ಅತೀತರಲ್ಲ. ಅದು ಮಾನವರಾಗಿರಬಹುದು, ದಾನವರಾಗಿರಬಹುದು, ದೈವವಾಗಿರಬಹುದು, ಹಾಗೆ ನಾಗವಾಗಿರಬಹುದು. ಎಲ್ಲವನ್ನೂ ಕಾಲವೇ ನಿರ್ಧರಿಸುತ್ತದೆ. ಗುರುಗಳೇ, ನನ್ನ ಮಗ ವಿಷ್ಣುನ ಆ ಅಮೃತನೇ ಬಂಧಿಸಿಟ್ಟಿದ್ದಾಳ? ಇಲ್ಲ. ಮತ್ತಿನ್ಯಾರು? ಯಾರು ಏಕೆ ಎಂದು ತಿಳಿಯುವುದಕ್ಕೆ ಇನ್ನೂ ಕಾಲ ಪಕ್ವವಾಗಿಲ್ಲ. ಹಾಗೆ ನಿನ್ನ ಮಗ ನಿನಗೆ ಮತ್ತೆ ದೊರಕುತ್ತಾನೆ. ಅಷ್ಟಾದ್ರೆ ಸಾಕು ಗುರುಗಳೇ. ಗುರುಗಳೇ, ಅರ್ಜುನ್ ವಿಷಯ? ಅರ್ಜುನ್ ನಿನ್ನ ಸ್ವತ್ತು ಎಂದು ನೀನು ಭಾವಿಸಿದ್ದೀಯ. ಅದು ತಪ್ಪು. ಅವನು ನಾಗಲೋಕದ ಸ್ವತ್ತು. ನೋಡು, ಅರ್ಜುನನಿಗೆ ಮುಂದೆ ಒಂದು ಗಂಡಾಂತರ ಕಾದಿರುತ್ತೆ. ಗುರುಗಳೇ, ಏನ್ ಹೀಗೆ ಹೇಳ್ತಾ ಇದ್ದೀರಾ ನೀವು? ನೀನು ಗಾಬರಿಯಾಗೋ ಅವಶ್ಯಕತೆ ಇಲ್ಲ. ಅವನಿಗೇನೇ ಗಂಡಾಂತರ ಬಂದರೂ ಸಹ ಅವನ ಪರವಾಗಿ ಅಮೃತ ನಿಂತು ಎಲ್ಲವನ್ನೂ ನಿವಾರಿಸುತ್ತಾಳೆ. ಹೀಗಾಗಿ ನೀನು ಅಮೃತಳನ್ನು ಅತಿಯಾಗಿ ಪ್ರಶ್ನಿಸುವುದು, ಅತಿಯಾಗಿ ಎಲ್ಲರ ಮುಂದೆ ಅನುಮಾನಿಸುವುದನ್ನು ಮಾಡುವುದಕ್ಕೆ ಹೋಗಬೇಡ. ಸರಿ ಗುರುಗಳೇ, ತಾವು ಹೇಳ್ದಾಗೆ ನಡ್ಕೊತೀನಿ. ಏನೇ ನಡೆದರೂ ಎಲ್ಲವೂ ಪೂರ್ವ ನಿರ್ಧರಿತವೇ. ನೀನು ನೆಪ ಮಾತ್ರ. ನಿನ್ನ ಮನೆಯಲ್ಲಿ ನಡೆಯುತ್ತಿರುವುದೆಲ್ಲವೂ ಮುಂದೆ ಆಗುವ ಒಳ್ಳೆಯ ಕಾರ್ಯಗಳ ಮೊಳಕೆಗಳು. ಅದನ್ನು ಚಿವುಟುವ ವ್ಯರ್ಥ ಪ್ರಯತ್ನಗಳನ್ನು ನೀನು ಮಾಡಬೇಡ. ಗುರುಗಳು ಯಾಕೆ ಹೇಗೆ ಹೇಳಿದ್ರು? ಏನಾದರೂ ಸರಿ, ನನ್ನ ಅರ್ಜುನ ಹೇಗಾದರೂ ಮಾಡಿ ನಾನು ಕಾಪಾಡಿಕೊಳ್ಳಲೇಬೇಕು. ಮತ್ತೆ ಯಾಕೆ ನನ್ನ ದಾರಿಗಡ್ಡ ಬಂದ್ರೆ? ತಲೆ ಗಟ್ಟಿ ಇದೆ ಅಂತ ಬಂಡೆಗೆ ಚೆಚ್ಕೊಳ್ಳೋದು ಮೂರ್ಖತನ ರುದ್ರ. ನಿಮ್ಮ ಮಾತು ನನಗೆ ಅರ್ಥ ಆಗ್ತಾ ಇಲ್ಲ. ನೋಡು, ಈಗ ನಿನ್ನ ಬಳಿ ನಾಗಮಣಿ ಇದೆ. ಅದರ ಸಹಾಯದಿಂದ ನೀನು ಏನು ಬೇಕಾದರೂ ಪಡ್ಕೋಬಹುದು. ಆದರೆ ನಾಗಗಳಿಗೆ ಅಪಾಯ ಮಾಡೋದಕ್ಕೆ ಹೋದ್ರೆ ಅದು ತಿರುಗಿ ಬೀಳುತ್ತೆ. ಇದನ್ನ ನಾನು ನಂಬೇಕಾ? ನೀನು ನಂಬಿದ್ರು ನಂಬದೇ ಇದ್ರು ಇದೇ ಘನಘೋರ ಸತ್ಯ. ನಾಗಮಣಿ ಇರೋದು ನಾಗಗಳ ಒಳ್ಳೆದಕ್ಕೋಸ್ಕರ. ಅದು ನಾಗಗಳ ಸ್ವತ್ತು, ನಾಗಲೋಕದ ಸ್ವತ್ತು. ಅದು ಈಗ ನಿನ್ನ ಕೈಲಿರೋದು ನಿನ್ನ ಪೂರ್ವ ಜನ್ಮದ ಸುಕೃತದಿಂದ. ನೀವು ಹೀಗೆ ಹೇಳ್ತಿರೋದೆಲ್ಲ ನಾಗಮಣಿನ ನನ್ನಿಂದ ಪಡ್ಕೊಳ್ಳೋದಕ್ಕೇನದು ನನಗೆ ಗೊತ್ತು. ನೀನು ಮೂರ್ಖನಾಗಿ ಯೋಚಿಸಬೇಡ ರುದ್ರ. ನೀನು ಎಷ್ಟೇ ಆದರೂ ನನ್ನ ಪರಮ ಶಿಷ್ಯ. ನಿನ್ನ ಹಿತಕ್ಕೋಸ್ಕರ ನಾನು ಇದನ್ನು ಹೇಳ್ತಾ ಇದ್ದೀನಿ. ನನ್ನ ಮಾತನ್ನ ಮೀರಿದ್ರೆ ನಿನಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ನೋಡ್ದಿ ಅಮೃತ, ನಾವೀ ಉಪಾಯನ ಮಾಡ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದ್ರೆ ನೀನಾ ರುದ್ರನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಆಗ್ತಾ ಇರ್ಲಿಲ್ಲ. ಶೇಷ, ಅವನು ರುದ್ರ ಅಲ್ಲ,
ಏನು ರುದ್ರ ಅಲ್ಲ? ಅವನು ರುದ್ರ ಅಲ್ಲ ಅಂತ ನೀನಷ್ಟು ನಿಖರವಾಗಿ ನಿಚ್ಚಳವಾಗಿ ಹೇಗೆ ಹೇಳ್ತೀಯಾ? ಯಾಕೆಂದ್ರೆ ಅವನು ಅರ್ಜುನ್ ರೂಪದಲ್ಲಿ ಬಂದು ನನ್ನನ್ನು ಕೊಲ್ಲೋದಕ್ಕೆ ಸಂಚು ಮಾಡಿದ್ದ. ಈಗ ಆ ರುದ್ರನ್ ರೂಪದಲ್ಲಿ ಬಂದಿದ್ದಾನೆ. ಅಂದ್ರೆ ಅವನು ಯಾರಿರ್ಬೋದು ಅನ್ನೋದು ನಿನ್ನ ಅನುಮಾನ? ವಿಷ್ಣು ಇದ್ರೂ ಇರ್ಬೋದು. ಇದೇನ್ ಗೊತ್ತಾ ರುದ್ರ? ಏನೋ ನಾಗಾಕರ್ಷಣ ಯಂತ್ರ. ಇದರಿಂದ ಏನು ಪ್ರಯೋಜನ? ಇದು ನಾಗಿಣಿ ಎಲ್ಲೇ ಇದ್ರೂ ಸೆಳೆದು ತರುತ್ತೆ. ಇಲ್ಲ, ಇದನ್ನ ನಾನು ನಂಬೋದಿಲ್ಲ. ನಾಗಮಣಿನ ನನ್ನಿಂದ ಪಡ್ಕೊಳ್ಳೋದಕ್ಕೆ ಏನೋ ಸಂಚು ರೂಪಿಸ್ತಾ ಇದೆಯಾ ಅಂತ ಅನ್ಸುತ್ತೆ. ಯಾಕೆಂದ್ರೆ ನಾಗಮಣಿ ಅವನ ಬಳಿನೇ ಇರೋದು. ಅಂದ್ರೆ ಅವತ್ತು ಶಾಸ್ತ್ರಿಗಳಿಗೆ ಯಜ್ಞದಲ್ಲಿ ರುದ್ರನ್ ಮುಖ ಕಾಣ್ತು ಅಂತ ಹೇಳ್ದೆ, ಆದ್ರೆ ಅದು ನಿಖರವಾಗಿ ತಿಳಿದು ಬಂದಿಲ್ಲ ಅಂತ ಅನ್ಸುತ್ತೆ. ಅವತ್ತು ಶಾಸ್ತ್ರಿಗಳು ಸ್ವಲ್ಪ ಅನುಮಾನದಿಂದನೇ ಹೇಳಿದ್ರು. ಆ ವಿಷ್ಣು ನಮ್ಮ ದಿಕ್ಕನ್ನ ತಪ್ಪಿಸೋದಿಕ್ಕೆ ಹೀಗೆಲ್ಲ ಮಾಡ್ತಾ ಇದ್ದಾನೆ ಅನ್ನೋದು ನನ್ನ ಅನುಮಾನ. ರುದ್ರ, ಮತ್ತೆ ನಿನ್ನ ಮೂರ್ಖತನಕ್ಕೆ ಬಲಿಯಾಗಬೇಡ. ಹೇಳಿ ಕೇಳಿ ನಾನೊಬ್ಬ ಬಟ ಬೈರಾಗಿ. ನಾವು ಸರ್ವಸಂಗ ಪರಿತ್ಯಾಗಿಗಳು. ನನ್ನ ಬಳಿ ನಾಗಮಣಿ ಬಂದ್ರೆ ಅದು ಕೇವಲ ಒಂದು ಗಾಜಿನ ಮಣಿಯೇ ಹೊರತು ಅದಕ್ಕಿಂತ ಮಿಗಿಲಾಗಿ ಬೇರೇನೂ ಅಲ್ಲ. ನಾನು ಯಾವತ್ತೂ ಸುಳ್ಳಿನ ದಾಸ ಅಲ್ಲ ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತು. ಮತ್ತೆ ನನಗೆ ಯಾಕೆ ಸಹಾಯ ಮಾಡ್ತಾ ಇದ್ದೀರಾ? ಆ ನಾಗಿಣಿಯಿಂದ ನಿನಗೆ ಯಾವುದೇ ಅಪಾಯ ಆಗದಿರಲಿ ಅಂತ. ಹೇಳಿ ಕೇಳಿ ಆ ರುದ್ರ ತನ್ನ ಬುದ್ಧಿಯ ಸ್ಥೀಮಿತೆಯನ್ನ ಕಳ್ಕೊಂಡಿದ್ದಾನೆ. ಹೀಗೆಲ್ಲ ನಮ್ಮನ್ನ ಅವನು ಬುದ್ಧಿವಂತಿಕೆಯಿಂದ ಹೆದರಿಸ್ತಾನ? ನೀನ್ ಹೇಳೋದು ಸಹ ತಾರ್ಕಿಕವಾಗಿ ಸರಿಯಾಗೇ ಇದೆ. ಹಾಗಂತ ನಾವು ಸುಮ್ಮನೆ ಇರೋದಕ್ಕಾಗೋದಿಲ್ಲ. ಅವನನ್ನ ಬಂಧಿಸಲೇಬೇಕು. ನಾವು ನಮ್ಮ ನಾಗಮಣಿಯನ್ನ ಮತ್ತೆ ನಮ್ಮ ವಶಕ್ಕೆ ಪಡಿಲೇಬೇಕು. ಹಾಗಂತ ನಾವು ಅವನನ್ನ ನೇರವಾಗಿ ಎದುರಿಸೋದಕ್ಕೆ ಆಗೋದಿಲ್ಲ. ಯಾಕೆ ಅಂದ್ರೆ ನಾಗಮಣಿ ಅವನ ವಶದಲ್ಲಿದೆ. ನನಗೆ ಯಾಕೋ ತುಂಬ ಬಣ್ಣದ ಮಾತು ಮಾತಾಡ್ತಾ ಇದ್ದೀರಾ ಅನಿಸ್ತಾ ಇದೆ. ಆಯ್ತು, ನಾಗಿಣಿಯನ್ನ ನಾನೇ ನಿನ್ನ ಬಳಿಗೆ ಕರೆಸ್ದೆ, ಹಾಗೆ ನಂಬ್ತೀಯಾ? ಹಾಂ, ಕರ್ಸಿ ಬಾಬಾ. ಸರಿ, ಹಾಗಾದ್ರೆ ಅವನು ನಾಗಮಣಿಯ ಸಂಪೂರ್ಣ ಶಕ್ತಿಯನ್ನ ವಶಪಡಿಸ್ಕೊಂಡು ನಮ್ಮ ಮೇಲೆ ಯಾವ ರೀತಿ ಬೇಕಾದರೂ ಪ್ರಹಾರ ಮಾಡಿ ನಮ್ಮನ್ನ ಮಣಿಸ್ಬೋದು. ನಾಗಮಣಿ ನಮ್ಮ ಸ್ವತ್ತು, ಅದು ನಿಜ. ಆದರೆ ಅದು ಯಾರ ವಶದಲ್ಲಿರುತ್ತೋ ಅವರ ಆಜ್ಞೆಯಂತೆ ನಡೆಯೋದು. ಅದು ನಿನಗೂ ಗೊತ್ತಲ್ವಾ? ಪರಿಸ್ಥಿತಿ ಹೀಗಿರೋದ್ರಿಂದ ಅವನನ್ನ ಹೇಗೆ ಎದುರಿಸ್ಬೇಕು ಅನ್ನೋದು ನನಗೆ ಚಿಂತೆ ಆಗಿದೆ. ನಾವಿರೋದು ರಣರಂಗದಲ್ಲಿ, ಇಲ್ಲಿ ಹೋರಾಡಲೇಬೇಕು. ಬಾ ನನ್ನ ಜೊತೆ. ನಂಬಿದ್ದಾನೆ. ಆ ನಾಗಮಣಿಯಿಂದ ನನ್ನ ಕೈ ಸೇರಿದಂತೆ ಶೇಷ, ನೀನು ಅವನನ್ನ ಹೇಗೆ ಬಂಧಿಸ್ತೀಯ? ಪ್ರತಿಯೊಂದಕ್ಕೊಂದೊಂದು ದಾರಿ ಅನ್ನೋದಿದೆ ಅಮೃತ. ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ಅವಶ್ಯಕತೆ ಬಂದಾಗ ಅದನ್ನು ಉಪಯೋಗಿಸ್ಕೋಬೇಕು. ಆದರೆ ನೀನು ಹೇಳಿದಷ್ಟು ಸುಲಭ ಅಲ್ಲ ಅವನನ್ನ ಬಂಧಿಸೋದು. ಯಾವುದೇ ಪರಿಸ್ಥಿತಿಯಲ್ಲೂ ನಮ್ಮ ನಿರ್ಧಾರಗಳಾಗಲಿ ನಮ್ಮ ಮನಸ್ಸಾಗಲಿ ಬದಲಾಗಬಾರ್ದು. ಬಾ.
ಶೇಷ, ಏನಾಯ್ತು? ಅಮೃತ, ಮೇಲೆ ಆಕಾಶ ನೋಡು. ಆ ದುಷ್ಟ ನಮ್ಮನ್ನ ಬಂಧಿಸೋದಿಕ್ಕೆ ಯಾವುದೋ ಶಕ್ತಿನ ಪ್ರಯೋಗ ಮಾಡಿದ್ದಾನೆ ಅನ್ಸತ್ತೆ. ಅವ್ನು ಯಾವ ಶಕ್ತಿ ಕಳಿಸಿದ್ರು ಅಷ್ಟೇ, ಆದ್ರೆ ಆಟ ನಮ್ಮ ಮುಂದೆ ನಡೆಯೋದಿಲ್ಲ. ಪರಮೇಶ್ವರ, ಈಗೇನ್ ಮಾಡೋದು? ಯಾವ್ದಾಗ್ಬಾರ್ದು ಅಂತ ಅನ್ಕೊಂಡಿದ್ವು ಅದೇ ಆಗೋಯ್ತು. ಶೇಷ ಈಗ ನನ್ನನ್ನು ಉಳಿಸೋದಕ್ಕೆ ಬಂದು ಬಂದಿಯಾಗಿದ್ದಾಳೆ. ಪರಮೇಶ್ವರ, ನೀನೇ ನಮ್ಮನ್ನ ಕಾಪಾಡಬೇಕು. ಹೇಗಾದ್ರೂ ಮಾಡಿ ಕಾಪಾಡು.